ಇತ್ತೀಚೆಗೆ ಸಿನಿಮಾ ನೋಡುವ ನೋಟ ಬದಲಾಗಿದೆ. ಅಷ್ಟೇ ಅಲ್ಲ, ಸಿನಿಮಾ ಮಾಡುವ ವಿಧಾನ ಕೂಡ ಬದಲಾಗ್ತಾ ಇದೆ. ಕನ್ನಡ ಸಿನಿಮಾ, ತೆಲುಗು ಸಿನಿಮಾ, ಮಲಯಾಳಂ ಸಿನಿಮಾ ಮತ್ತು ತಮಿಳ್ ಸಿನಿಮಾ ಅಂಥೇಳಿ ನಾವು ಕೇಳ್ತಾ ಇದ್ವಿ. ಆದರೆ ಈಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗ್ತಾಯಿದೆ. ನಾನು ಹೇಳೋದಿಷ್ಟೇ, ಬಹುತೇಕ ಸ್ಟಾರ್ ನಿರ್ದೇಶಕರು ಅಥವಾ ಸ್ಟಾರ್ಗಳು ಎಲ್ಲ ಈಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಯಾಕೆ ಈಗ ಪ್ಯಾನ್ ಇಂಡಿಯಾ ಲೆವೆಲ್ ಬಗ್ಗೆ ಮಾತಾಡ್ತೀನಿ ಅಂದರೆ, ಎಲ್ಲ ಹೊಸಬ್ರು ಸಿನಿಮಾಗಳು ಮಾಡ್ತಾರೆ, ಆದರೆ ಸಿನಿಮಾಗಳು ಚಿತ್ರಮಂದಿರದಲ್ಲಿ ನಿಲ್ಲಲ್ಲ, ಕಲೆಕ್ಷನ್ ಆಗಲ್ಲ ಅನ್ನೋ ಮಾತುಗಳು ಕೇಳಿಬರ್ತವೆ. ಆದರೆ ಸ್ಟಾರ್ಗಳು ಮತ್ತು ಸ್ಟಾರ್ ನಿರ್ದೇಶಕರು ಇದನ್ನು ಮನಗಂಡು ಒಂದು ಹೊಸ ಐಡಿಯಾನೇ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ನೀವು ನೋಡ್ತಾ ಇರ್ತಕ್ಕಂಥ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಬಹುತೇಕ ಸ್ಟಾರ್ ನಟಗಳು ಸೇರಿಕೊಳ್ತಾರೆ. ಹಾಗಾಗಿ ಅದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ಆಗಿ ಹೊರಗೆ ಬರುತ್ತೆ. ಎಲ್ಲರೂ ಸೇರಿ ಒಂದು ಸಿನಿಮಾದಲ್ಲಿ ಸೇರಿಕೊಳ್ತಾರೆ. ಒಬ್ಬ ಸ್ಟಾರ್, ಮತ್ತೊಬ್ಬ ಡೈರೆಕ್ಟ್ರು, ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಎಲ್ಲರೂ ಒಂದು ಸಿನಿಮಾದಲ್ಲಿ ಸೇರಿಕೊಂಡು ಒಂದು 100 ಕೋಟಿ ಅಥವಾ 150-200 ಕೋಟಿ ಬಜೆಟ್ ಸಿನಿಮಾ ಮಾಡ್ತಾರೆ. ಅದಾದ ಮೇಲೆ ಎಲ್ಲರೂ ಸೇರಿ ಒಂದು ಟೈಮ್ ನೋಡಿ ಅದನ್ನು ರಿಲೀಸ್ ಮಾಡ್ತಾರೆ. ಹೆಚ್ಚು ಕಮ್ಮಿ 500,000 ಕೋಟಿ ಕಲೆಕ್ಷನ್ ಆಗುತ್ತೆ. ಸೊ ಇದು ಅವರ ಲೆಕ್ಕಾಚಾರ. ನಾನು ಯಾಕೆ ಈಗ ಮಾತಾಡ್ತಿದ್ದೀನಿ ಅಂತಂದರೆ, ಈಗ ಮತ್ತೆ ಒಬ್ಬ ಸ್ಟಾರ್ ನಿರ್ದೇಶಕ ಮತ್ತು ಒಬ್ಬ ಸ್ಟಾರ್ ನಟ ಇಬ್ಬರು ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ, ಇಬ್ಬರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದು ಈಗ ಎಲ್ಲ ಕಡೆ ಹರಿದಾಡುವಂಥ ಸುದ್ದಿ. ಹಾಗಾದರೆ ಯಾರು ಆ ಸ್ಟಾರ್ ನಿರ್ದೇಶಕ ಅಂದರೆ ರಿಷಬ್ ಶೆಟ್ಟಿ. ಕನ್ನಡದ ರಿಷಬ್ ಶೆಟ್ಟಿ ಮತ್ತು ತೆಲುಗಿನ ಏನು ಯಂಗ್ ರೆಬಲ್ ಸ್ಟಾರ್ ಅಂತ ಕರಿತೀವಿ ಪ್ರಭಾಸ್, ಅವರು ಇಬ್ಬರು ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅನ್ನೋದು ಈಗ ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಓಡ್ತಾ ಇರೋಂಥ ಸುದ್ದಿ. ಇಷ್ಟಕ್ಕೂ ರಿಷಬ್ ಶೆಟ್ಟಿ ಬರೇ ಕನ್ನಡಕ್ಕಷ್ಟೇ ಸೀಮಿತವಾದಂಥ ನಟ ಅಲ್ಲ, ಅವರೀಗ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೂಡ ಗುರ್ಸ್ಕೊಂಡಂಥ ನಟ ಮತ್ತು ನಿರ್ದೇಶಕ. ಕಾಂತಾರ ಯಾವಾಗ ಸಿನಿಮಾ ಬಂತು, ಕಾಂತಾರ ನಂತರ ರಿಷಬ್ ಶೆಟ್ಟಿಯ ವರ್ಷನ್ ಬೇರೆ ಆಗ್ತಾ ಬಂತು. ರಿಷಬ್ ಶೆಟ್ಟಿ ನಟರಾಗಿ ಗುರ್ಸ್ಕೊಂಡ್ರು, ನಿರ್ದೇಶಕರಾಗಿ ಕೂಡ ಸಕ್ಸಸ್ಫುಲ್ ಕಂಡ್ರು. ಈಗ ಅವರು ತೆಲುಗಿನ ಜೈ ಹನುಮಾನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಶಿವಾಜಿ ಅನ್ನೋ ಒಂದು ಬಯೋಪಿಕ್ ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಮತ್ತೊಂದು ಸಿನಿಮಾಗೂ ಕೂಡ ಕತೆ ಬರಿತಾ ಇದ್ದಾರೆ. ಅದೇ ಒಂಬಾಳೆ ಫಿಲಮ್ಸ್ಗೆ ಮೂಡು ಬರ್ತಕ್ಕಂಥ ಒಂದು ಸಿನಿಮಾ. ಆ ಸಿನಿಮಾಗೆ ರಿಷಬ್ ಶೆಟ್ಟಿ ಕತೆ ಬರೀತಿದ್ದಾರೆ. ಸೊ ಇತ್ತೀಚೆಗಷ್ಟೇ ಒಂಬಾಳೆ ಫಿಲಮ್ ಪ್ರಭಾಸ್ ಅವರಿಗೆ 3 ಸಿನಿಮಾವನ್ನು ಘೋಷಣೆ ಮಾಡಿತ್ತು. ಸಲಾರ್ ಸಿನಿಮಾ ಆಯಿತು, ಸಲಾರ್ ಸಿನಿಮಾ ಆದಮೇಲೆ ಸಲಾರ್ 2 ಮತ್ತು ಅದ್ರ ಜೊತೆಗೆ ಇನ್ನೂ 2 ಸಿನಿಮಾಗಳನ್ನು ನಾವು ಪ್ರಭಾಸ್ ಜೊತೆ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಒಂಬಾಳೆ ಸಂಸ್ಥೆ ಘೋಷಣೆ ಮಾಡ್ತು. ಅದಾದ ಬಳಿಕ ಯಾವ ಸಿನಿಮಾ, ಯಾವ ಡೈರೆಕ್ಟ್ರು, ಯಾವ ಕತೆ ಅಂತ ಗೊತ್ತಾಗಲಿಲ್ಲ. ಆದರೆ ಇತ್ತೀಚಿನ ಸುದ್ದಿ ಪ್ರಕಾರ ರಿಷಬ್ ಶೆಟ್ಟಿ ಅವರ ತಲೆಯಲ್ಲಿ ಒಂದಿಷ್ಟು ಒಳ್ಳೊಳ್ಳೆಯ ಕಥೆಗಳಿದ್ವು. ಸೊ ಈಗ ಕಾಂತಾರ ಸಿನಿಮಾ ಹೆಚ್ಚು ಕಮ್ಮಿ ಮುಂದಿನ ವರ್ಷ ಅಂದರೆ 2025 ಅಕ್ಟೋಬರ್ 2ನೇ ತಾರೀಕಿಗೆ ಆ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ ಮೇಲೆ ಒಂದಿಷ್ಟು ಸಿನಿಮಾಗಳಿದೆ, ಅದು ಮುಗಿಸ್ಕೊಂಡು ರಿಷಬ್ ಶೆಟ್ಟಿ ಅವರು ಈಗ ಒಂದು ಕತೆ ಬರೀತಾರೆ. ಸೊ ಆ ಕತೆ ಇನ್ಯಾರಿಗೂ ಅಲ್ಲ, ಪ್ರಭಾಸ್ ಅವರಿಗೆ ಅನ್ನೋದು ಈಗ ಸುದ್ದಿ. ಸೊ ಇದಕ್ಕೂ ಮುಂದೆ ಏನಾಗಿತ್ತು ಅಂತಂದರೆ, ರಿಷಬ್ ಶೆಟ್ಟಿ ಅವರ ಬಳಿ ಒಂಬಾಳೆ ಸಂಸ್ಥೆ ಒಂದು ಕತೆ ಬೇಕು, ಪ್ರಭಾಸ್ಗೆ ನೀವು ಕತೆ ಬರೀಬೇಕು ಅಂತೇಳಿ ಒಂದಿಷ್ಟು ಮಾತುಕತೆ ನಡೆಸಿತ್ತು. ಆ ಹಿನ್ನೆಲೆಯಲ್ಲಿ ಈಗ ರಿಷಬ್ ಶೆಟ್ಟಿ ಅವರಿಗೆ ಒಂದು ಕತೆ ಮಾಡೋ ಅನ್ನೋ ಜವಾಬ್ದಾರಿನ ಒಂಬಾಳೆ ಸಂಸ್ಥೆ ಕೊಟ್ಟಿದೆ. ಸೊ ಈಗ ಪ್ರಭಾಸ್ ಅವರಿಗಾಗಿಯೇ ರಿಷಬ್ ಶೆಟ್ಟಿ ಒಂದು ಕತೆ ಬರೀತಾರೆ ಅಂತೇಳಿ ಹೇಳಲಾಗ್ತಿದೆ. ಸೊ ಬರೀ ಕತೆ ಕೊಡ್ತಾರಾ ಅಥವಾ ನಿರ್ದೇಶನನೂ ಕೂಡ ರಿಷಬ್ ಶೆಟ್ಟಿ ಮಾಡ್ತಾರಾ ಅನ್ನೋದು ಈಗ ಪ್ರಶ್ನೆ. ಆಗ ನೋಡಿದ್ರೆ ಬಾಹುಬಲಿ ಬಳಿಕ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದಂಥ ಪ್ರಭಾಸ್ ಅವರು ಸಾಕಷ್ಟು ಗುರ್ಸ್ಕೊಂಡ್ರು. ಒಂದಿಷ್ಟು ಸಾಹೋ ಸಿನಿಮಾ ಕೂಡ ಏಳು ಬೆಳು ಕಾಣ್ತು. ಅದಾದಮೇಲೆ ಸಾಲು ಸಿನಿಮಾಗಳಲ್ಲಿ ಅವರು ಕೂಡ ಕಾಣಿಸ್ಕೊಂಡ್ರು. ಸೊ ಕಾಣಿಸ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆಗೆ ಅವರಿಗೆ ದೊಡ್ಡ ಸಕ್ಸಸ್ ಕಾಣಲಿಲ್ಲ. ಒಂಬಾಳೆ ಸಂಸ್ಥೆ ಕೂಡ ಸಲಾರ್ ಮಾಡಿತು, ಸಲಾರಲ್ಲೇ ಒಂದಿಷ್ಟು ಅವರು ಗುರ್ಸ್ಕೊಂಡ್ರು ವಿನಃ ಆಮೇಲೆ ಬಂದಂಥ ಸಿನಿಮಾಗಳು ಯಾವುವು ಅಷ್ಟು ಅವ್ರನ್ನ ಕೈ ಹಿಡಿಲಿಲ್ಲ. ಸೊ ಆದ್ರೂ ಕೂಡ ಒಂಬಾಳೆ ಸಂಸ್ಥೆ ಅವರಿಗೆ 3 ಸಿನಿಮಾಗಳನ್ನು ಅನೌನ್ಸ್ ಮಾಡ್ತು. ಈಗ ಸದ್ಯಕ್ಕೆ ರಾಜಾ ಸಾಬ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಪ್ರಭಾಸ್. ಅದರ ಹಿಂದೆ ಫೌಜಿ ಅಂತ ಒಂದು ಸಿನಿಮಾ ಕೂಡ ಇದೆ. ಅದರ ಜೊತೆಗೆ ಇನ್ನೊಂದು ಹೊಸ ಸಿನಿಮಾನ ಕೂಡ ಅವರು ಕಾಣಿಸ್ಕೊಳ್ಳೋ ಬಗ್ಗೆ ಹೇಳ್ಕೊಂಡಿದ್ರು. ಸೊ ಅದರ ಬೆನ್ನ ಹಿಂದೆ ಈಗ ರಿಷಬ್ ಶೆಟ್ಟಿ ಅವರಿಗೆ ಒಂದು ಕತೆ ಮಾಡಬೇಕು ಅಂತೇಳಿ ಒಂಬಾಳೆ ಸಂಸ್ಥೆ ಕೂಡ ಹೇಳಿದೆ. ಸೊ ಇವರಿಬ್ಬರು ಕಾಂಬಿನೇಷನಲ್ಲಿ ಮುಂದೊಂದು ದಿನ ಸಿನಿಮಾ ಶುರುವಾಗುತ್ತಾ ಅನ್ನೋ ಗುಸು ಕೂಡ ಬರ್ತಾ ಇದೆ. ಅದೇನೇ ಇರಲಿ, ಒಂಬಾಳೆ ಸಂಸ್ಥೆ ಹಿಂದೆ ಹೇಳ್ಕೊಂಡಂತೆ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದಿಷ್ಟು ಬಜೆಟನ್ನು ತೆಗೆದಿತ್ತು. ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಮುಂದಿನ ಇಷ್ಟು ವರ್ಷಗಳಲ್ಲಿ ನಾವು ಸಿನಿಮಾ ನಿರ್ಮಾಣಕ್ಕಾಗಿಯೇ ಮೀಸಲಿಡ್ತೀವಿ ಅಂಥೇಳಿ ನಿರ್ಮಾಪಕ ವಿಜಯ್ ಕಿರಗಂದೂರ್ ಅವರು ತಮ್ಮ ಸಂಸ್ಥೆ ಮೂಲಕ ಅನೌನ್ಸ್ ಮಾಡಿದರು. ಅದರ ಪ್ರಕಾರ ಒಂದಿಷ್ಟು ಪ್ಯಾನ್ ಇಂಡಿಯಾ ಲೆವೆಲಿನ ಸಿನಿಮಾಗಳನ್ನು ಅವರು ಕಟ್ಕೊಡ್ತಾ ಇದ್ದಾರೆ. ಅದೊಂದು ಭಾಳ ವಿಶೇಷ. ಸೊ ಹಂಗಾದರೆ
ರಕ್ಷಿತ್ ಶೆಟ್ಟಿ ಕೂಡ ಅವರ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ, ರಿಚರ್ಡ್ ಆಂಟೋನಿ ಅಂತೇಳಿ. ಆ ಸಿನಿಮಾ ಕೂಡ ಬರ್ತಾ ಇದೆ. ಈಗ ಸದ್ಯ ಕಾಂತಾರ ಸಿನಿಮಾ 1 ಏನಿದೆ ಭಾಗವನ್ನು, ಅದು ಕೂಡ ಈಗ ಶುರು ಆಗಿದೆ ಆಲ್ರೆಡಿ. ಮುಂದಿನ ವರ್ಷ ಅದು ಕೂಡ ತೆರೆಗೆ ಬರ್ತದೆ. ಅದರ ಜೊತೆಗೆ ಪ್ರಭಾಸ್ ಜೊತೆಗೆ ಒಂದು ಸಿನಿಮಾ ಮಾಡ್ತಾರೆ. ಇನ್ನು ಯಶ್ ಮತ್ತು ನೀಲ್ ಅವರ ಕಾಂಬಿನೇಷನಲ್ಲಿ KGF 3 ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅದೇನೇ ಇದ್ದರೂ ರಿಷಬ್ ಶೆಟ್ಟಿ ಮತ್ತು ಪ್ರಭಾಸ್ ಅವರು ಮತ್ತೆ ಅವರ ಕಾಂಬಿನೇಷನಲ್ಲಿ ಒಂದು ಹೊಸ ಸಿನಿಮಾ ಆಗುತ್ತೆ ಅನ್ನೋದು ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲ, ಒಬ್ಬಾಳೆ ಸಂಸ್ಥೆ ತುಂಬ ನೀಟಾಗಿ ಪ್ಲಾನ್ ಮಾಡಿ ಎಲ್ಲ ಸ್ಟಾರ್ ನಟ ಮತ್ತು ಸ್ಟಾರ್ ನಿರ್ದೇಶಕನ ಒಂದೇ ಕಡೆ ಕಲೆ ಹಾಕಿ ಸಿನಿಮಾವನ್ನು ಮಾಡಿಸುವಂಥ ಐಡಿಯಾನ ಮಾಡ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಗಳಿಕೆನ ಕಾಣುವಂಥ ಯೋಜನೆ ಆ ಸಂಸ್ಥೆಯದು. ಈಗಾಗಲೇ ಕೂಡ ಪ್ರೂವ್ ಕೂಡ ಮಾಡಿದೆ. ಸೊ ಹಾಗೆ ನೋಡಿದ್ರೆ ಸ್ಟಾರ್ ನಟರೆಲ್ಲ ಒಬ್ಬೊಬ್ಬರೇ ಸಿನಿಮಾ ಮಾಡ್ತಿದ್ದವರು ಈಗ ಒಂದು ಸಿನಿಮಾದಲ್ಲಿ ಎಲ್ಲ ಸ್ಟಾರ್ ನಟರು ಸೇರಿಕೊಳ್ತಾರೆ. ಅದಕ್ಕೆ ಸ್ಟಾರ್ ವ್ಯಾಲ್ಯೂ ಇರ್ತಕ್ಕಂಥ ಡೈರೆಕ್ಟರು ಕೂಡ ಇರ್ತಾರೆ. ಸೊ ದೊಡ್ಡ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಹಾಕಿ ಮಾಡಿ ಒಂದೇ ಸರಿ ದೊಡ್ಡ ಮಟ್ಟದ ಗಳಿಕೆಯನ್ನು ಕಾಣಬೇಕು ಅನ್ನೋ ಲೆಕ್ಕಾಚಾರಗಳು ಈಗ ಸಾಕಷ್ಟು ಬರ್ತಾ ಇವೆ. ಸೊ ಅದರ ನಡುವೆ ಎಲ್ಲ ಒಂದು ಕಡೆಗೆ ಸಣ್ಣ ಪುಟ್ಟ ಸಿನಿಮಾಗಳು ಕೂಡ ಬರ್ತವೆ, ಸಣ್ಣದಾಗಿ ಸದ್ದು ಮಾಡ್ತವೆ. ಸೊ ಇಂಡಸ್ಟ್ರಿ ಈಗ ಮೊದಲಿನಂತೆ ಇಲ್ಲ, ಎಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾಗಳನ್ನು ಮಾಡಕ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ರಿಷಬ್ ಶೆಟ್ಟಿಗೆ ಈಗ ಪ್ರಭಾಸ್ ಅವರಿಗೆ ಒಂದು ಕತೆ ಬರೀಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಆ ಕತೆ ಮಾಡ್ತಾರಾ, ಆ ಕಥೆಯ ಜೊತೆ ನಿರ್ದೇಶನನೂ ಮಾಡ್ತಾರಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.